ಸರಂದು ಬ್ಲಾಗ ಇವತ್ತು ಮಿಸ್ ಆಗುತ್ತೆ ರೀ. ಯಾಕಿಂದ ಮೊಬೈಲ ಹುಡುಗರು ಕೆಡಿಬಿಟ್ಟಾರ, ಅದು ಯಾಕೋ ವರ್ಕನೇ ಆಗವಲ್ತು ಅದಕ್ಕಂತೇಳಿ. ನೀರಿಂದೆಲ್ಲ ಚೀಲ ಈ ಕಡೆ ಭುಜ ಯಾಕೋ ಕೈ ಭುಜ ಭಾಳ ಬ್ಯಾನ್ ಆಕತ್ತೈತ್ರಿ. ಅವಾಗ ಸ್ವಲ್ಪ ಬ್ಯಾನ್ ಆಕತ್ತದ. ಬಿಸಿನೀರು ಹಾಕೊಳೋದು, ಜಂಡು ಬಾಮ್ ಹಚ್ಕೊಳೋದು, ವೀಕ್ಸ್ ಹಚ್ಕೊಳೋದು ಹಿಂಗೆ ಮಾಡಕತ್ತೀನಿ. ನೋಡ್ಬೇಕು ಒಮ್ಮೆ ಹಾಸ್ಪಿಟಲಿಗೆ ಹೋಗ್ಬರ್ಬೇಕು. ಒಮ್ಮೆ ಮತ್ತು ಫುಲ್ ಎತ್ತಕ್ಕೆ ಬರೋಂಗಿಲ್ಲ ರೀ, ಅಷ್ಟು ಪೇನ್ ಆಗುತ್ತೆ. ಬಿರ್ಸ್ಕೊಟ್ಟದಂಗೆ ಆಗ್ಬಿಡುತ್ತೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಯಪ್ಪ ಅನ್ನಂಗೆ ಆಗುತ್ತೆ ನೋಡ್ರಿ. ತೊಗೊಂಡ್ರೆ ಆರಾಮ ಅನ್ಸುತ್ತೆ, ಇಲ್ಲಿಕಂದ್ರೆ ಕೈ ಒಜ್ಜದಂಗೆ ಆಗೈತಿ. ಇವನ್ನೆಲ್ಲ ಹೊಡ್ಕೊಂಡು ಹೋಗ್ಬೇಕಂದ್ರೆ ರಗ್ಗಡ್ ಆಗ್ಬಿಡುತ್ತೆ ನೋಡ್ರಿ. ಬಾಯ್ ಮೇರಾ ಹಾತ್ ಪಕಡ್. ನೀ ಹಾಕೋತ್ಯಾ? ಬ್ಯಾಗ್ ಹಾಕೋತಾನಂತ್ರಿ ಇವ. ನೋಡ್ರಿ, ಅಯ್ಯಯ್ಯೋ ಇವನಿಗೆ ಕಣ್ ಕೊಟ್ಟಾಳ್ರಿ ಅವ್ರವ್ವ ಅಳದಕ್ಕೆ. ಹ್ಞೂ ಮಾಡಕ್ಕೆ ಹಾಕಿನಂದ್ಲು. ಬಸ್ ಒಂದು ಸಿಗ್ಬೇಕು ನೋಡ್ರಿ. 8:45 ಆಗೈತಿ. ಲಗೋಟನ ಪ್ಲಾನಿಂಗ್ ನಿನ್ನೆ ರಾತ್ರಿನ ರೆಡಿ ಮಾಡ್ಕೊಂಡಿದ್ವಿ. ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದೆಲ್ಲ ಟೈಮ್ ಸರಿ ಮಾಡ್ಕೊಂಡಿವಿ. ಮೊನ್ನೆ ಸರಿಗೆ ಏನೂ ಪ್ಲ್ಯಾನಿಂಗ್ ಇದ್ದಿಲ್ಲ. 9 ಗಂಟೆವರೆಗೂ ಸುಮ್ಮ ಚಹಾ ಕುಡ್ಕೊಂತ ಕುಂತಿದ್ವಿ. ಶರಮ್ಮ ಬರಕತ್ತಾವ್ರಿ ಇಂದ ನಮ್ಮೇಲೆ ಬೆನ್ನತ್ತಾಡ್ರಿ. ಕಿನ್ನು ಕುಣ್ಕೋತ ಏನು ಮಾಡ್ಬೇಕು ಕಿನ್ಬಿಟ್ರೆ ನಮ್ಗೆ ಎಲ್ಲಿ ಹೋಗ್ಬೇಕು ಅನ್ಸೋದೇನೆ ಇಲ್ಲ. ಬೈಲಿ ಒಟ್ಟು ಶಾರಮ್ಮ ನಮ್ಮ ಕೂಡ ಇರಬೇಕು. ನಿಮ್ಮ ಕೂಡ ಏನು ಬೆನ್ನು ಹತ್ತದ ಯಾವ ಆ ಕಡೆ ನಿಮ್ಮ ಮಕ್ಕಳು ತಗೋ ನೀವು ಹೋರ ಕಡೆ ಅಂತ ಬೈತಾ ಸುಮ್ಮರು ಬೈತಾಳ. ನಾವು ಶಾರಮ್ಮನ್ನ ಮುಂದಿಟ್ಟು ಎಲ್ಲ ಕಡೆ ಓದ್ತೀವಿ. ನಮ್ಗೆ ಒಬ್ಬೊಬ್ರಿಗೆ ಇಷ್ಟು ಮಕ್ಕಳಿಗೆ ಅಂದರೂ ನಮ್ಗೆ ಇದಾಗಲ್ರಿ. ಗಂಡು ಮನೆಯಾಗ ಇಟ್ಟು ಬಿಡುಗಡೆ ಇಲ್ಲ, ನಿರ್ವಹಣೆ ಇಲ್ಲ ಅಂತ ಮಾಡ್ತೀವಿ. ನಾಳೆ ತೊಡಕ್ಕೆ ಬಂದ್ರೆ ಒಂದು ಖರ್ಚಿಪ್ ತೊಗೊಬರ್ಬೇಕಂದ್ರೆ ಶಾರಮ್ ಬೇಕು. ನಿಂದ ಅವನ್ ಫೋನ್ ತೊಗೊಂಡೈತಿ ನಿಂದು ಇಬ್ಬರದು ತೊಗೊಂಡ ಅಂತ ಬಾ. ಇದು ಈ ಕಡೆ ನಾಣಪುರ ಕಡೆ ಹೋಗುತ್ತೆ ರೀ ಬಸ್. ಈಗ ನೀ ಕೈ ಬಿಡಿಸಿದಂದ್ರೆ ನೀ ಅಮ್ಮನ ಬಲ್ಯಕ್ಕೆ ಹೋಗು, ಅಮ್ಮನ ಕೈ ಹಿಡ್ಕೊ ಹೋಗು. ಮತ್ತು ಇಲ್ಲಿಗೆ ರೋಡ್ನ್ಯಾಗ ಹೊಡಿತೀನಿ ಮತ್ತು ನಾನು ನಿನ್ಗೆ ಇರ್ಲಿಕ್ಕಂದ್ರೆ ಹಂಗೆ ಓಡಾಡ್ಬೇಡಲ್ಲ, ಬಸ್ ಅದಾವ. ಅಕ್ಕ ಮಾಮ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಾರ್ರಿ ಸದ್ಯಕ್ಕೆ. ಓಮನ್ ಕರ್ಕೊಂಬರ್ತೀರಿ? ಬಾರಿ ಬಿಡಪ್ಪ ಗಂಡ ಐತಿ. ನಡ್ರಿ ಹೋಗನಿ ಸದ್ಯಕ್ಕೆ. ಆ ಕಡೆ ಬಾಗಲಕೋಟೆ ಬಸ್ ಬರ್ತ್ರಿ. ನಾವು ಬಾಗಲಕೋಟೆ ಬಸ್ ನಿಂದ್ರಲ್ಲಿ ಹೋಗ್ಬೇಕು. ಟೇಲರ್ ಅಂತೀನಿ ನಡಿ. ಟ್ರೈಲರಾ ನಡಿ. ಮಾಮ ಹತ್ರ ಎಲ್ಲರೂ ಅಡ್ಡಾಡಕಂದ್ರೆ ಮಸ್ತ್ ಎಂಜಾಯ್ ಮಾಡ್ತಾನ್ರಿ. ಎಲ್ಲೋದ್ರು ಅವರು ನಡ್ರಿ. ಕೈಯಪ್ಪ ಕೈ ಅನ್ಕೋತ ಸೃಷ್ಟಿ ಭಾಗ್ಯ ನಾ ರತ್ನ ಜಾಯ್ನ್ ಅದಿ ನೋಡ್ರಿ. ಮಾಮಾರ ಆಗಲೇ ಬಂದು ನಿಂತಾರ. ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡ್ರಿ. ನಮ್ಮ ಸವಿತಾ ಆಂಟಿ ಹೋದ್ಲು. ಬರ ಇದೆ ಅದಲ್ಲೇ ನಾನೇ ಬರ ನೋಡ್ರಿ. ನಮ್ಮ ಸೃಷ್ಟಿ ಹೊಂಟ. ಸೃಷ್ಟಿ ಎಲ್ಲಿಗೆ ಹೊಂಟಿ? ಅಲ್ಲಿ ಮಾತ್ರ ಮತ್ತು ಈಚೆ ಸೈಡ್ ರಾಮ ಏನಾದಪ್ಪ. ಅಮ್ಮ ಅವ್ರು ಯಾರೂ ಕಾಣವಲ್ದು. ಅಲ್ಲೋಗಿ ಮುಂದೆ ತೊಗೊಂಡ್ರಂತ್ರಿ. ಮನೆ ನಾವು ಆಚೆ ಸೈಡ ಬಂದಿದ್ದೀವಿ ನೋಡ್ರಿ. ಆಚೆ ಸೈಡ್ ಹೋಗಿ ಅಲ್ಲಿ ಗಾರ್ಡನ್ಗೆ ಬಂದಿದ್ವಲ್ರಿ, ಅಲ್ಲಿ ಕಾಣತ್ತವಳ್ರಿ.
ಆ ಕಡೆ ಸೈಡ್ ಹೋಗಿದ್ದೀವಿ ರೀ ಇವತ್ತು ಈ ಕಡೆ ಹೊಂಟೀವಿ ರೀ ವಾಟ್ರ್ ಪಾರ್ಕಿಗೆ. ಕಾಣಿಸ್ತಿರ್ಬೋದ್ರಿ ಅಲ್ಲೇ ನೋಡ್ರಿ ಮನೆ ನಾವು ಬಂದಿದ್ದು. ರತ್ನ ಆಂಟಿ ನಿಡ್ಗುಂದಿ ಬಂದು ನಮಗೆ ಸಿಕ್ಕಲ್ರಿ. ನಿಡ್ಗುಂದ್ಯಾಗ ರತ್ನ ಆಂಟಿ ಆಗಿದ್ಲು, ನಾವೆಲ್ಲ ಮುದ್ದೆಯಿಂದ ಬಂದೀವ್ರಿ. ಇಲ್ಲೆಲ್ಲ ಫೋಟೋಶೂಟ್ ಅವೆಲ್ಲ ಭಾಳ ಮಾಡ್ತಾಳ್ರಿ ಇಲ್ಲೆಲ್ಲ. ಗಾರ್ಡನ್ ಏರಿಯಾ ರೀ ಇದು. ಇಲ್ಲೆಲ್ಲ ನೋಡ್ರಿ ಜ್ಯೂಸು ಅಲ್ಲೆಲ್ಲ ಸಾಮಗ್ರಿಗಳು ಇಟ್ಟಾರಿ. ಆಟಾಡು ಟಪಿ, ಫ್ಯಾನ್, ಕಾರ್ಸ್ ಈ ಸಾಮಾನು ಇಟ್ಕೊಂಡು ಹೊಂಟಾರಿ. ಮುಂದೆ ವಾಟರ್ ಫಾಲ್ಕಿಗೆ ಹೋಗಿಂದ ಸಿಗಮ್ರಿ. ಬಾಯ್. ಅವ್ರು ನೋಡ್ರಿ ನಮ್ಮ ಸರ್ವಂಟಿ ಅವ್ರು ಬರತ್ತಾರ ನೋಡ್ರಿ ಅಲ್ಲಿ. ಮುಂದೋಗಿ ಸಿಗ್ತೀವಿ ರೀ ವಾಟರ್ ಪಾರ್ಕಿಗೆ. ಅಮ್ಮನ ಬಲ್ಲಿ ಹೋಗು ಹೋಗ. ಬರ್ರಿ ಇಲ್ಲ
ಏ ಹೋಗ ಯಾಕ ಏ ಮಾಮ ಕೂಡ ನಿಂದ್ರ ತೈತ್ ನಂದು ಆಯ್ತು ರೊಟ್ಟಿ ನೋಡ್ರಿ ಊಟ ಮಸ್ತ್ ಜಬರ್ದಸ್ತ್ ಎಲ್ಲಕ್ಕಿಂತ ಹೆಚ್ಚಿನ ರುಚಿ ಅಂದ್ರ ಮೊಸರು ಚಟ್ನಿ ಅದ್ರ ಬ್ಯಾಳೆ ಎಲ್ಲ ಮಿಕ್ಸಿಂಗ್ ಮಸಾಲ ಊಟ ಮಾಡೋಣ ಬರ್ರಿ ಸಿಂಧು ಅಲ್ಲಿಂದ ಬಾ ಹೋಗು ಬಾಯ್ ಬಾಯ್ ವಾಟರ್ ಪಾರ್ಕ್ ಮಾರಿಗಳು ನೋಡಿ ಎಲ್ಲರೂ ಹಾ ನಡ್ರಿ ಹೌದಪ್ಪ ಕಣ್ಣಾಗ ನೋಡಲ್ಲ ಅಯ್ಯೋ ಬಾರ ನಡಿಯೋ ನಡಿ ನೋಡ ಮೇಲೆ ರಿಕ್ಷಾ ಮಾಡಿ ನೋಡ್ರಿ ಸದ್ಯಕ್ಕ ಪಂಪಿನ ತನ ಹೋಗಕ್ಕ ಅತ್ತನ್ ಬರ್ರಿ ವಾವ್ ಮನ್ ಬಂದಿದ್ದು ಈ ಪಾರ್ಕ್ ನೋಡ್ರಿ ನಾವು ರಿಟರ್ನ್ ಮನೆ ಕಡೆಗೆ ಹೊಂಟಿವ್ರಿ ಗಿಡಗಳು ನೋಡ್ರಿ ಎಷ್ಟು ಚಂದದ ಸಾಲಾಗಿ ನೈಟ್ನಾಗ ಇವೆಲ್ಲ ಬಲ್ಪ್ ವಾವ್ ಮೊನ್ನೆ ಇದೇ ಪಾರ್ಕಿಗೆ ಬಂದಿದೆ ನೋಡ್ರಿ ಹುಡುಗರು ಕರ್ಕೊಂಡು ನಾವ ಈಗ ಏನೈತಿ ರಿಟರ್ನ್ ಮನೆ ಕಡೆ ಹೊಂಟೀವಿ ರಿಕ್ಷಾ ಮಾಡಿಕೊಂಡು ಸಖತ್ತಾಗೈತೆ ನೋಡ್ರಿ ರೋಡ್ ಈ ಥರ ರೋಡ್ನಾಗ ರೀಲ್ಸ್ ಮಾಡೋಕೆ ಭಾರಿ ಮಸ್ತ್ ಇರ್ತದ ಬರೀ ಬಸ್ ಹಿಡಿಯಮಂತ ಹೋಗಿ ಇವು ಎಣ್ಸಿ ಇಲ್ಲ ಏಸದ ಏಸದವ ಅರ್ಧವ ಬರ್ಬರ್ ಲೆಕ್ಕ ಹಾಕ್ಯಾ
ಇನ್ನೊಂದು ಹಾಂ ಎಲ್ಲಿ ಎಂಟದವ ತಂಗಿ ಇನ್ನ ಎರಡು ಎಲ್ಲ ಕಂಟಿ ಯಪ್ಪ 8:30 ಆಯ್ತು ನೋಡ್ರಿ. ಈಗ ಊರಿಗೆ ಬಂದ್ವಿ ನಾವು. ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟವ್ರು 8:30 ಆಗೈತಿ. ಈಗ ಜಸ್ಟ್ ಬಸ್ ಇಳಿದೀವಿ, ಮನೆ ಕಡೆ ಹೊಂಟಿವಿ. ಎಲ್ಲರೂ ಫುಲ್ ಎನರ್ಜಿ ಎಲ್ಲ ಬ್ಯಾಟ್ರಿ ಲೋ. ಇಲ್ಲೇ ಮಾಡಿಸ್ಬಿಡ್ತಿದ್ನೆ. ಏನನ ಊಟ ಇನ್ನೊಮ್ಮೆಗೆ ಹೋದ್ರೆ ಬುತ್ತಿ ಕಟ್ಕೊಂಡು ಹೋಗೋದು ಬೇಡವ. ಇನ್ನ 8 ದಿನ ಬಿಟ್ಟು ಹೋಗೋದ್ರಾಗ ಮತ್ತೊಮ್ಮೆ ವಾಟರ್ ಪಾರ್ಕ್ ಎಲ್ಲ ಒಂದು ಕೂಸಮೆ ಎಂಜಾಯ್ ಮಾಡೈತೆ ನೋಡ್ರಿ. ಇವತ್ತು ಬ್ಲಾಗ್ಸ್ ಎಲ್ಲ ಹಾಕಿರ್ತೀನಿ ನೋಡ್ರಿ ನೀವು ಹೆಂಗೆ ಬಂದವು, ಹೆಂಗೆ ಎಂಜಾಯ್ ಮಾಡೀವಿ ಅಂತೇಳಿ. ಹುಟ್ಟ ಮಕ್ಕಳು ನಾವು ಇಷ್ಟು ಎಂಜಾಯ್ ಮಾಡಿದ್ದಂದ್ರೆ ಇವತ್ತೇ ನೋಡ್ರಿ. ಆದರೆ ಫ್ಯಾಮಿಲಿ ಫಂಕ್ಷನ್ಗಳು ಈ ಥರದೊಳಗೆಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತೀವಿ, ನೀವು ನೋಡಿರ್ತೀರಿ. ಬಟ್ ಈಗ ಈ ಥರ ನಮ್ಮ ಬ್ಲಾಗ್ದಾಗೂ ನೀವು ಇದೇ ಫಸ್ಟ್ ಟೈಮ್ ನೋಡಿರಿ. ನಮ್ಮ ಲೈಫಲ್ಲೂ ನಾವು ಇದೇ ಫಸ್ಟ್ ಟೈಮ್ ಈ ಥರ ಹೋಗಿ ಬಂದಿದ್ದು. ಓಕೆ, ಏನಂತ ಕಾಲು ಶರಮ್ಮ ಕಾಲು ಮುರಿಯಕತ್ತಾವ ಸಿರ್ಯಾಗ. ಕಾಲು ಮುರಿಯಕತ್ತಾವಂತ ಹುಡುಗರು ಮಾತು ಕೇಳ್ರಿ. ಕಾಲು ನಿನಗೇನಾಕತ್ತದಪ್ಪ? ಹಾಪು ನಿಂಗೇನಾಕತ್ತದ? ಎಂಜಾಯ್ ಮಾಡಿ ಇಲ್ಪಿಲ್ಲ? ಹಾಂ, ಈಗ ನಿಮ್ಮದು ಮಾಡಕತ್ತೀನಿ ನೀವು ನೋಡ್ರಿ. ನಾವು ಮೆರ್ಕೊಂತ ಪಿಲ್ಲ ಎಂಜಾಯ್ ಆಯ್ತಿಲ್ಲ? ಕಣ್ಣು ನೋಡ್ರಿ ನೀರಾಗಾಡಿ ಹಂಗೆ ಎಂಜಾಯ್ ಆಗೈತೇನಿಲ್ಲ? ನೀವು ವಾಟರ್ ಪಾರ್ಕ್ ಯಾಕ ವಾಟರ್ ಪಾರ್ಕಿಂದ ಅಮ್ಮನ ವಾಪಸ್ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಹೇಳಿ ಎಲ್ಲರಿಗೂ ಪ್ಲೀಸ್ ಮಾಡ್ಯಾರ ಅವ್ರು. ಸರ ಒಂದು ಮಾಡಿ ಅಂತೂ ಹೋಗುದು ಬರೋದು. ಇನ್ನೊಮ್ಮೆ 10 ವರ್ಷ ಬಿಟ್ಟು ಹೇಳೋದು. ಅಯ್ಯೋ ನನ್ನ ಹಣೆ ಬಾರ 10 ವರ್ಷ ಮೊಮ್ಮಕ್ಳು ಬರ್ತಾವ. ಮೊಮ್ಮಕ್ಳು ಕರ್ಕೊಂಡು ಹೋಗಮ್ಮ. ಅವಾಗ ನಾ ಅಮ್ಮನ ಜೊತೆ 4 ಆಯ್ತು 1 2 3 4 ಅತ್ತ. ಇನ್ನಾಗ ಯಾಕೆ ಎಣಿಸಿದಿಲ್ಲ ಒಂದಿನ್ರಿ. ನಮ್ಮ ಮಕ್ಕಳು ಬರೀ ಎಣಿಸೋದಾಗೈತಿ. ಆರಾಮ ಪಟ್ಟ ಬಿಡ್ತಾನೆ. ಮತ್ತು ನಾವು ಯಾರ ಮೊಮ್ಮಕ್ಕಳು ಯಾರ ಮಕ್ಕಳು? ಗಂಗಮ್ಮನ ಮಗಳು ಅಂದ್ರೆ ಸಾಮಾನ್ಯ ಅಲ್ಲ. ಶಾರಮ್ಮನ ಮಕ್ಕಳು ನಾವು ಸಾಮಾನ್ಯ ಅಲ್ಲ, ಹೌದಿಲ್ಲ? ಈಗ ಹೆಂಗೆ ನಾವು ಗಂಗಮ್ಮನ ನೆನೆಸ್ತೀವಿ, ಇನ್ನೊಂದು 20 ವರ್ಷಕ್ಕೆ ಎಲ್ಲ ಇನ್ನೊಂದು 20 ವರ್ಷ ಶಾರಮ್ಮನ ಅಯ್ಯಕ್ಕೆ ಹೊರಗೆ ಹೋದ್ರೆ ಮಸ್ತ್ ಎಂಜಾಯ್ ಆಕಿ. ನಮ್ಮ ಮಾಮ್ರಿ ಖರ್ಚು ಮಾಡ್ಯಾಕಲ್ಲ, ಯಾರ ಖರ್ಚು ಮಾಡಿ ಕರ್ಕೊಂಡೋದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಯಾಕಿ. ಗಂಗಮ್ಮ ಅಂದ್ರೆ ನಮ್ಮ ಅವ್ವ ಗಂಗಾಂಬಿಕ. ಸಿರಪ್ಪು ಕಾಲು ಮುರಿಯಕತ್ತಾವಂತ್ರಿ. ಕಾಲು ಅರೆಕತ್ತಾವ ಅನ್ನಕ್ಕೆ ಬರೋಲ್ತದ ಕುಂದ್ಯಾಡಿ. ಕಾಲು ಮುರಿಯಕತ್ತಾವಂತ. ನಿನಗೇನು ಹಾಕತ್ತಿತ್ತವ? ನಿನಗೆ ಗೋಣ್ ಮುರಿಯಕತ್ತಿತ್ತ ಬಿಡುತ್ತಾ ಹೋಗ ನಿಂಗೆ ಮನೀಗ. ಚಾರ್ಜರು ಕಲಸು, ಮೊಬೈಲ್ ಚಾರ್ಜು ಕಲಸು, ನಮ್ಮ ಚಾರ್ಜು ಕಲಸ್ರಿ. ಆದಷ್ಟು ಪಟಕ್ಕನಾಗ ಹೋಗಿ ನಾನು ಸ್ವಲ್ಪ ಎಂಡ್ ಮಾಡಿಬಿಡ್ತೀನಿ ವಿಡಿಯೋನ.